ಬಂದವರಿಗೆಲ್ಲ ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಹಳ ವಿಶೇಷವಾದಂಥದ್ದು. ನಾನು ಈ ವಿಡಿಯೋ ಮಾಡಬೇಕು ಅಂತಹ ಬಹಳ ದಿನಗಳಿಂದ ಕಾಯ್ತಾ ಇದ್ದೆ. ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಸೊ ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರ್ಗಾವಲು ಗ್ರಾಮದಲ್ಲಿದ್ದೀನಿ. ಇದು ಭತ್ತದ ಜೀವ ವೈವಿಧ್ಯತೆ ಒಂದು ಕೇಂದ್ರದಲ್ಲಿದ್ದೀನಿ. ಸೊ ಇವ್ರ ಬಗ್ಗೆ, ಈ ಸಾವಯವ ಕೃಷಿಕರ ಬಗ್ಗೆ ಸಣ್ಣದಾಗಿ ಒಂದು ಕಿರುಪರಿಚಯ ಮಾಡಿಕೊಡೋದಾದರೆ, ಸೊ ಯಾವುದೇ ಮುಖ್ಯವಾಗಿ ಒಬ್ಬ ಸಾವಯವ ಕೃಷಿಕನಾಗಬೇಕು ಅಂತಂದರೆ ತಾಳ್ಮೆ, ಮುಖ್ಯವಾದ ಗುಣಗಳಿರಬೇಕು ಅಂತಂದರೆ ತಾಳ್ಮೆ ಮತ್ತು ಒಂದು ಶ್ರಮ, ರಾಸಾಯನಿಕ ಕೃಷಿಕನಿಗಿಂತ ಇನ್ನೂ ಹೆಚ್ಚಿನ ಶ್ರಮ ಹಾಕುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಒಂದು ಸಂವೇದನಾಶೀಲತೆ ಇರಬೇಕಾಗುತ್ತೆ, ಸೂಕ್ಷ್ಮಮತಿಗಳಾಗಿರಬೇಕಾಗಿರುವಂಥದ್ದು. ಅದು ಬಹಳ ಮುಖ್ಯ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಪರಿಚಯ ಮಾಡಿಕೊಡ್ತಾ ಇರುವಂಥ ರೈತರು ಇಂದೊಂದು ಸಮಯದಲ್ಲಿ ಅವರು ಕೂಡ ರಾಸಾಯನಿಕ ಪದ್ಧತಿಯನ್ನೇ ಅನುಸರಿಸ್ತಿದ್ದಂಥವ್ರು. ಅವರು ಭತ್ತ ಬೆಳಿಬೇಕಾದ್ರೆ ಒಂದು ಪೀಡನಾಶಕವನ್ನು, ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕಾದ್ರೆ ಅದು ಅವರು ಉಸಿರಾಟಿ, ಅವರು ಅದಕ್ಕೆ ಸ್ವಲ್ಪ ಅವರಿಗೆ ಏನು ಆರೋಗ್ಯ ಒಂದು ಸ್ವಲ್ಪ ಹದಗೆಟ್ಟು, ಅಂದರೆ ಅಲ್ಲಿ ಸ್ವಲ್ಪ ಅವರು ಮೂರ್ಛೆ ಹೋಗಿದ್ರು. ಸೊ ಆ ನಂತರ ಅವ್ರಿಗೆ ಪ್ರಜ್ಞೆ ಬಂದ ನಂತರ ಅವರು ಅವರು ಅರ್ಥಕೊಂಡಿದ್ದೇನಂತಂದರೆ, ಸೊ ನಾನು ಇಷ್ಟು ವಿಷವನ್ನು ಇಲ್ಲಿ ಸಿಂಪಡಣೆ ಮಾಡಿ ಈ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ. ಸೊ ಇಂತಹ ವಿಷಯುಕ್ತ ಆಹಾರವನ್ನು ಸಹ ನಾನು ಜನಗಳಿಗೆ ತಲುಪಿಸ್ತಾ ಇದ್ದೀನಿ. ಇದು ಆಗಬಾರ್ದು, ಇದು ಇಲ್ಲಿಗೆ ಕೊನೆ ಆಗಬೇಕು ಅಂತ ಹೇಳಿ ಅವರು ಅಂದಿನಿಂದ ಅವರು ಸಾವಯವದತ್ತ ಮುಖ ಮಾಡಿ ಇವತ್ತು ಸಾವಯವ ಕೃಷಿಕರಾಗಿರೋದಲ್ಲದೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ರೈತರಿಗೆ, ಸಾವಿರಾರು ರೈತರಿಗೆ ತರಬೇತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಅವರು ಇವತ್ತು 1300ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಅವರು ಸಂರಕ್ಷಣೆ ಮಾಡಿದ್ದಾರೆ. ಈಗ ನಾನು ನಿಂತಿರುವಂತಹ ಜಾಗ ಅವರ ಭತ್ತದ ಮ್ಯೂಸಿಯಂನಲ್ಲಿ, ಒಂದು ಸಣ್ಣ ಅವರ ಮನೆಯ ಮೇಲ್ಛಾವಣಿಯಲ್ಲಿ ಅವರೇ ಎಷ್ಟೋ ಭತ್ತದ ತಳಿಗಳನ್ನು ಒಂದು ಬೀಜದಿಂದ ಅವರು ಇದು ಮಾಡಿಕೊಂಡು ಅದನ್ನು ವೃದ್ಧಿ ಮಾಡಿಕೊಂಡು ಇವತ್ತು ಒಂದು ಸಣ್ಣ ಮ್ಯೂಸಿಯಂ ಸಹ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಸಾಕಷ್ಟು ಅನೇಕ ಅವಾರ್ಡ್ಗಳು ಬಂದಿದ್ದಾವೆ. ಇವ್ರ ಬಗ್ಗೆ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಬಂದಿದೆ. ಇವರ ಹೆಸರು ಸೈಯದ್ ಗನಿ ಖಾನ್ ಅಂತೇಳಿ, ಕಿರ್ಗಾವಲಿನ ಗ್ರಾಮದವರು. ಸೊ ಭತ್ತದ ಬೆಳೆಗಾರರು ಹಾಗೂ ಮಾವಿನ ತೋಟ ಸಹ ಇದೆ, ಮತ್ತು ಸಣ್ಣ ಸಣ್ಣ ಹಾಗೆ ಉಪಕಸಬುಗಳನ್ನು ಸಹ ಮಾಡ್ತಿರ್ತಾರೆ. ಸೊ ಹೀಗೆ ಒಂದು ಭತ್ತದ ತಳಿಗಳನ್ನು ಇಲ್ಲಿ ಸಾಕಷ್ಟು ನೀವು ನೋಡ್ತಾ ಇರ್ಬೋದು. ನೋಡೋಣ ಒಂದು ಭತ್ತದ ತಳಿಗಳನ್ನ. ಸೊ ನಾನು ಪರಿಚಯ ಮಾಡಿಕೊಡ್ತೀನಿ. ಸೈಯದ್ ಗನಿ ಖಾನ್ ಅಂತೇಳಿ. ನಮಸ್ಕಾರ. ನಮಸ್ಕಾರ. ಸೊ ಹೇಳಿ, ನಾನು ಮುಖ್ಯವಾಗಿ ಇವರ ಮ್ಯೂಸಿಯಂ ತೋರಿಸೋದಕ್ಕಿಂತ ಮುಂಚೆ ಮುಖ್ಯವಾಗಿ ಇವರಲ್ಲಿ ಪ್ರಶ್ನೆ ಕೇಳಬೇಕಾಗಿರುವಂಥದ್ದು, ಇವತ್ತು ರೈತರು ಬಹಳವಾಗಿ, ಅಂದರೆ ಇವತ್ತೇನಿದ್ದಾರೆ ಅಧಿಕವಾಗಿ ರಾಸಾಯನಿಕವನ್ನೇ ಬಳಸ್ತಾ ಇರುವಂಥ ರೈತರು. ಅದರಲ್ಲೂ ಮುಖ್ಯವಾಗಿ ಭತ್ತ ಬೆಳಿಬೇಕಂತಂದರೆ ಭತ್ತದ ನಾಟಿ ಸಮಯದಿಂದ ಹಿಡಿದು ಅದು ಕುಯ್ಲಾಗುವವರೆಗೂ ನಾನಾ ರೀತಿಯಲ್ಲಿ ರಾಸಾಯನಿಕಗಳನ್ನ ಬಳಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ನಿಮ್ಗೆ ಏನು ಅಂತಂದರೆ, ಇವತ್ತಿನ ದಿನಗಳಲ್ಲಿ ಆಳುಗಳು ಸಿಗೋದು ಬಹಳ ಕಷ್ಟ. ಸೊ ಅಂಥದ್ರಲ್ಲಿ ಕಳೆ ಕೀಳೋದಕ್ಕೆ ಆಳುಗಳು ಸಿಗ್ತಾ ಇಲ್ಲ ಅಂತೇಳಿ ಕಳೆನಾಶಕವನ್ನು ನಾಟಿ ಮಾಡಿದ 3ನೇ ದಿವಸದಿಂದಲೇ ಸಹ ರೈತರು ಬಳಸ್ತಾ ಹೋಗ್ತಾ ಇದ್ದಾರೆ. ಅದು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್, ಅಂದರೆ ಕಳೆ ಹುಟ್ಟೋದಕ್ಕಿಂತ ಮುಂಚೆನೇ ಅದನ್ನು ನಾಶ ಮಾಡುವಂತಹ ಕಳೆನಾಶಕಗಳು. ಆಮೇಲೆ ಪೋಸ್ಟ್ ಎಮರ್ಜೆಂಟು, ಕಳೆ ಬಂದ ನಂತರ ಅವುಗಳನ್ನ ನಾಶ ಮಾಡುವಂತಹ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಗಳಿದ್ದಾವೆ, ರಾಸಾಯನಿಕಗಳು. ಇದು ನಮ್ಮ ಜೀವ ವೈವಿಧ್ಯತೆಯನ್ನು ನಾಶ ಮಾಡ್ತಾ ಇದ್ದಾವೆ, ನಮ್ಮ ಗಾಳಿ ನೀರನ್ನು ಕಲುಷಿತಗೊಳಿಸ್ತಾ ಇದ್ದಾವೆ. ಆದರೆ ನಿಮ್ಮಲ್ಲಿ ಎಷ್ಟು ಎಕರೆ ಇರ್ಬೋದು ನಿಮ್ಮ ಹತ್ರ? 14 ಎಕರೆ ಇದೆ. ಅದರಲ್ಲಿ ಒಂದು 8ರಿಂದ 10 ಎಕರೆಷ್ಟು ಭತ್ತ ಮಾಡ್ತೀವಿ. ಅಷ್ಟು ಭತ್ತ ಮಾಡಿದಾಗ ಇವತ್ತಿನ ಈ ಆಳಿನ ಈ ಬಂಧನದ ಸ್ಥಿತಿಯಲ್ಲಿ ನೀವು ಹೇಗೆ ಕಳೆಯನ್ನು ನಿಯಂತ್ರಣ ಮಾಡ್ತೀರಿ? ನಾವು ಮೊದಲಿಗೆ ಏನು ಭತ್ತ ಬೆಳೆಯೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ಹಸಿರೆಲೆ ಗೊಬ್ಬರಗಳು ಹಾಕ್ಕೊಳ್ತೀವಿ. ಹುರುಳಿ, ಅಲಸಂದೆ, ಹಸಿರು, ಉದ್ದು ಈ ಥರದ್ದು ಹಾಕ್ಕೊಂಡಿರ್ತೀವಿ. ಇದನ್ನು ನಾವು ಭತ್ತದ ಗದ್ದೆನಲ್ಲೇ ಹಾಕಿರ್ತೀವಿ. ಅದು ಏನು ನಾವು ಸಸಿ ಮಡಿ ಮಾಡಾದ್ಮೇಲೆ ಅದನ್ನೆಲ್ಲ ಮಲ್ಚ್ ಮಾಡ್ತೀವಿ. ಅಲ್ಲಿ ಮಲ್ಚ್ ಮಾಡಿದಾಗ ನಮಗೆ ಕಳೆಗಳ ನಿರ್ವಹಣೆ ಕಡಿಮೆ ಆಗುತ್ತೆ. ಯಾಕಂದರೆ ಅದೇ ಮೊದಲು ಕವರ್ ಆಗಿಬಿಟ್ಟಿರ್ತವೆ, ಪೂರ್ತಿ ಕವರ್ ಆಗಿಬಿಟ್ಟಿರ್ತವೆ. ಅದನ್ನು ಮಲ್ಚಿಂಗ್ ಮಾಡಿ ಬಿಟ್ಬಿಡ್ತೀವಿ. ಆ ಮಲ್ಚಿಂಗ್ ಮಾಡಿದ್ಮೇಲೆ
ಪುನಃ ಒಂದ್ಸತಿ ನೀರು ಕೊಡ್ತೀವಿ ನಾವು ಗದ್ದೆಗೆ. ನೀರು ಕೊಡ್ತೀವಿ, ಇಲ್ಲ ಅಂತಂದರೆ ಮಳೆ ಹೋದ್ರೆ ಇನ್ನೂ ನಮಗೆ ಬಹಳ ಚೆನ್ನಾಗಾಗುತ್ತೆ. ಹಾಗಾಗಿ ಅದರಲ್ಲಿ ಇರುವಂಥ ಸಣ್ಣ ಪುಟ್ಟ ಕಳೆಗಳು ಹುಟ್ಟುತ್ತವೆ. ಆವಾಗ ಪುನಃ ಇನ್ನೊಂದು ಉಳುಮೆ ಮಾಡ್ತೀವಿ. ಅವಾಗ ನಾವು ಅದನ್ನು ನಾವು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮಗೆ ಕಳೆ ನಿರ್ವಹಣೆ ಮಾಡುವಂಥದ್ದು ಮುಖ್ಯವಾಗಿರ್ತದೆ. ನಾವು 1-2 ಸತಿ ಮುಂಚಿತವಾಗಿ 2-3 ಸತಿ ನಾವು ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಮಗೆ ನಾಟಿ ಮಾಡಾದ್ಮೇಲೆ ಕಳೆ ನೀರು ಕಡಿಮೆ ಬರ್ತವೆ. ಫಸ್ಟ್ ನಾವು ಬರುಳ ಮಾಡಿಕೊಂಡು ಆಮೇಲೆ ಒಂದ್ಸತಿ ನೀರು ಕೊಟ್ಟು ಅದರಲ್ಲಿ ಬರುವಂಥ ಕಳೆಗಳನ್ನು ಉತ್ತು, ಆಮೇಲೆ ಜಾಸ್ತಿ ನೀರು ಬಿಟ್ಟು ಅದನ್ನು ಕೊಳೆಸಿ ಅದರಲ್ಲಿ ಪುನಃ ಕಳೆ ಹುಟ್ಟಿದ ಮೇಲೆ ಅದನ್ನು ಪುನಃ ಇನ್ನೊಂದ್ಸತಿ ಮಲ್ಚ್ ಮಾಡಿ ಆಮೇಲೆ ನಾಟಿ ಮಾಡಿದ್ರೆ ಅದರಲ್ಲಿ ಕಳೆ ನಿರ್ವಹಣೆ ಮಾಡುವಂಥದ್ದು ಸುಲಭವಾಗಿ ಆಗುತ್ತೆ. ಅಂದರೆ ಉಳುಮೆ ಒಂದು 3-4 ಸತಿ ಉಳುಮೆ ಮಾಡ್ಕೊಳ್ಳೋದು, ಮುಂಚಿತವಾಗಿ ಉಳುಮೆ ಮಾಡ್ಕೋಬೇಕು. ಹಾಗಾಗಿ ನಮಗೆ ಕಳೆ ನಿರ್ವಹಣೆ ಕಡಿಮೆ ಆಗುತ್ತೆ. ಆಮೇಲೆ ನಾವೇನು ಕಳೆ ನೆಡ್ತೀವಿ, ನಾವು ನೋಡೋದಾದ್ರೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದೂ ಡ್ಯಾಮ್ ಇರಲಿಲ್ಲ. ಭತ್ತವನ್ನು ಬರೀ ಸುಮ್ಮನೆ ಮಳೆ ಆಶ್ರಯದಲ್ಲಿ ಬೆಳೀತಾ ಇದ್ರು. ಹಾಗಾಗಿ ಪ್ಯಾಡಿ ಇಸ್ ನಾಟ್ ಅನ್ ಆಕ್ವಾಟಿಕ್ ಪ್ಲಾಂಟ್. ಅಂದರೆ ನಾವು ನಮಗೇನು ಈ ಸ್ವಾತಂತ್ರ್ಯ ಆದಮೇಲೆ ಡ್ಯಾಮ್ಗಳು ಕಟ್ಟಿ ನಮಗೆ ನೀರು ಬರೋಕ್ಕೆ ಶುರುವಾಯಿತು, ಆವಾಗ ನಾವು ಭತ್ತ ಬೆಳೆಯೋಕ್ಕೆ ಶುರು ಮಾಡಿತ್ತು. ಅದಕ್ಕಿಂತ ಮುಂಚೆ ಮಳೆ ಆಶ್ರಯದಲ್ಲಿ ಮಾತ್ರ ನಾವು ಭತ್ತಗಳನ್ನು ಬೆಳೀತಾ ಇದ್ವಿ. ಹಾಗಾಗಿ ನಮಗೆ ಇದು ಭತ್ತಕ್ಕೆ ನಾವು ನೀರು ನಿಲ್ಲಿಸಬೇಕು, ಕಳೆ ಔಷಧಿ ಹಾಕಬೇಕು ಅಂತದ್ದು ಇದು ರೀಸೆಂಟ್ಲಿ ಬಂದಂತಹದ್ದು. 1970ರಲ್ಲಿ ನಮಗೆ ಜಾಪಾನ್ ನಾಟಿ ಅಂತ ಬಂತು. ಆವಾಗ ಅದು ಸಾಲ್ ನಾಟಿ ನೆಡಬೇಕು, ನೀರು ನಿಲ್ಲಿಸಬೇಕು, ಕಳೆ ನಿರ್ವಹಣೆ ಮಾಡೋಕ್ಕೋಸ್ಕರ ಅಂತ ಬಂತು ಫಸ್ಟು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು ಗ್ರಾಜುವಲ್ ಆಗಿ ಈ ಏನು ಕಳೆನಾಶಕಗಳು ಕೀಟನಾಶಕಗಳು ಬರೋಕ್ಕೆ ಶುರು ಆಯಿತು. ನಮಗೆ 80ರ ದಶಕ ಆದಮೇಲೆ 90ರ ದಶಕದ ಮೊದಲನೇ ಭಾಗದಲ್ಲಿ ಈ ಕಳೆನಾಶಕಗಳು ಬರೋಕ್ಕೆ ಶುರು ಆದವು. ನಮಗೆ ಕಳೆನಾಶಕಗಳಿರ್ಬೋದು, ಈ ಔಷಧಿ ಏನು ರಾಸಾಯನಿಕಗಳಿರ್ಬೋದು, ಅದೇ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಫಂಗಿಸೈಡ್ ಇವೆಲ್ಲ ಬಂದದ್ದು 90ರ ದಶಕ ಆದಮೇಲೆ ನಮಗೆ. ಹಾಗಾಗಿ ಅದಕ್ಕಿಂತ ಮುಂಚೆ ಯಾರೂ ಅದನ್ನ ಬಳಸ್ತಾ ಇರಲಿಲ್ಲ, ಭತ್ತದ ಗದ್ದೆಗೆ ಯಾರೂ ಬಳಸ್ತಿರ್ಲಿಲ್ಲ. ಅವಾಗ ಆಳುಗಳು ಕೂಡ ಜಾಸ್ತಿ ಇರ್ತಿದ್ರು. ಆಮೇಲೆ ಮ್ಯಾನ್ಯುವಲ್ ಆಗಿ ನಾವು ಅದನ್ನ ನಿರ್ವಹಣೆ ಮಾಡ್ಕೊತಾ ಇದ್ವಿ. ಮತ್ತೆ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ನಾವು ಭೂಮಿ ಸಿದ್ಧತೆಯನ್ನ ಪ್ರಾಪರ್ ಆಗಿ ಮಾಡಿಕೊಂಡ್ರೆ ನಮಗೆ ಕಳೆ ಆಟೋಮೆಟಿಕ್ ಆಗಿ ಕಡಿಮೆ ಬರ್ತವೆ. ಆಮೇಲೆ ನೀರನ್ನು ಕೂಡ ನಾವು ಜಾಸ್ತಿ ನಿಲ್ಸೋದಕ್ಕೆ ಹೋದ್ರೆ ನಮಗೆ ತೆಂಡೆಗಳು ಹೊಡೆತ ಕಡಿಮೆ ಬರುತ್ತೆ. ನಾವು ನೀರು ಆರಿಸಿ ಬಿಟ್ಟಾಗ ತೆಂಡೆಗಳು ಜಾಸ್ತಿ ಹೊಡಿತದೆ, ಕಾಳಿನ ತೂಕ ಜಾಸ್ತಿ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಅವಾಗ ಅದನ್ನ ಬಿಟ್ಬಿಟ್ಟು ನಾವು ಯಾವಾಗಲೂ 24 ಗಂಟೆ ಟೈಮ್ ನೀರು ನಿಲ್ಸಿದ್ರೆ ಅದಕ್ಕೆ ಏನಾಗುತ್ತೆ, ಭೂಮಿನಲ್ಲಿ ಅದರದ್ದು ಸಾರಾಂಶ ಬೆಳೀತಾ ಹೋಗುತ್ತೆ. ಹಾಗಾಗಿ ಬೆಳೆದು ಹೋಗ್ಬಿಟ್ಟು ನೀರಿನ ಫಲವತ್ತತೆ, ಭೂಮಿಯ ಫಲವತ್ತತೆ ಕಳೀತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ನೀರು ಪ್ಯಾಡಿ ಇಸ್ ನಾಟ್ ಅನ್ ಆಕ್ವಾಟಿಕ್ ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಹಾಗೆ ನೀರಿನ ಭತ್ತವನ್ನು ಬರೀ ತೇವಾಂಶವಲ್ಲೇ ಬೆಳಿಬೋದು. ಆರಾಮಾಗಿ ತೇವಾಂಶದಲ್ಲಿ ಬೆಳಿಬೋದು. ನೀವು ರಾಗಿ ಕುಂಟೆ ಹೊಡ್ಕೊಂಡು ಬೆಳೆಯೋದಂಗೆ ಬೆಳಿಬೋದು. ಹಾಗಾಗಿ ಆ ಥರ ಮಾಡಿಕೊಂಡ್ರೆ ಈಸಿಯಾಗಿ ಭತ್ತವನ್ನು ಬೆಳಿಬೋದು, ನೀರಿಲ್ದೇನೆ ಮತ್ತೆ ಕಳೆನಾಶಕಗಳು ಬಳಸ್ದೇನೆ ಭತ್ತವನ್ನು ಬೆಳಿಬೋದು. ಸೊ ಅಂದ್ರೆ ನೀವು ಮುಂಚಿತವಾಗಿ ಪೂರ್ವ ಮುಂಗಾರಿನಲ್ಲೇ ನೀವು ಕವರ್ ಕ್ರಾಪ್ಸ್ ನ ಹಾಕಿರ್ತೀರಿ, ಹಲಸು, ಉದ್ದು ಇಂಥದನ್ನೆಲ್ಲ ಹಾಕಿತ್ತು. ಅದನ್ನ ಇಳುವರಿನೂ ಸಹ ತಗೋತೀರಾ ಅವುಗಳನ್ನ, ಅಥವಾ ಇಳುವರಿನೂ ತಗೊಳ್ತೀವಿ, ಇವತ್ತಷ್ಟು ಓಕೆ. ಸೊ ಅದನ್ನ ನಮ್ಮ ರೈತರು ಇವತ್ತಿನ ದಿನಗಳಲ್ಲಿ ಯಾರು ಮಾಡ್ತಾ ಇಲ್ಲ. ಹಸಿರೆಲೆ ಗೊಬ್ಬರನ ಸೇರಿಸುವಂತಹ ಒಂದು ಪದ್ಧತಿ ಏನಿದೆ ಅದು ಬಹಳಷ್ಟು ತುಂಬಾ ವಿರಳ ಆಗಿದೆ ಆಕ್ಚುಲಿ. ಅದ್ರ ಬಗ್ಗೆ ಅರಿವು ಆಗಬೇಕು, ಅಥವಾ ಒಂದಷ್ಟು ರೈತರು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಹೇಳ್ತಾರೆ. ನಾವು ಇದನ್ನ 45 ದಿವಸಗಳ ಕಾಲ ಬಿಟ್ರೆ ನಮಗೆ ನಾಟಿ ಮಾಡೋದಕ್ಕೆ ಆಳುಗಳು ಆ ಸಮಯದಲ್ಲಿ ಸಿಗೋದು ಸ್ವಲ್ಪ. ಆ ಥರದ್ರಲ್ಲಿ ಏನು ಮಾಡ್ಬೋದು ಅಂತ ಅಂದ್ರೆ, ನಾವೇನು ಭತ್ತ ಕುಯ್ತೀವಿ ಅವಾಗ ಭತ್ತ ಕುಯ್ಯೋ ಟೈಮಲ್ಲಿ ಏನು ಈ ಚಂಬೆ ಅಂತ ಇರುತ್ತಲ್ಲ, ಚಂಬೆ ಸಣಬು ಅಂತ ಇರುತ್ತಲ್ಲ, ಅದನ್ನ ಎರ್ಚ್ಬಿಟ್ಟು ಭತ್ತ ಕೂದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ 45 ದಿವಸಕ್ಕೆ ಅದೇ ಹೊಟ್ಕೊಂಡಿರ್ತದೆ. ಅಲ್ಲಿ ಉಳುಮೆನೆ ಮಾಡಬೇಕಾಗಿಲ್ಲ, ಬರೀ ಒಂದು ಮೊಳಕೆ ಕಟ್ಟಿಬಿಟ್ಟು 1 ದಿವಸಕ್ಕೆ ಮೊಳಕೆ ಬರ್ಸ್ಬಿಟ್ಟು ಅದನ್ನ ಚೆಲ್ಬಿಟ್ರೆ ಭತ್ತದ ಗದ್ದೆಗೆ ಆ ತ್ಯಾವಕ್ಕೇನೆ ಅದು ಹೋಗಿ ಬೇರ್ ಕೂತ್ಕೊಂಡು ಅದು ಅಲ್ಲೇ ಬಂದ್ಬಿಡುತ್ತೆ. 40 ದಿವಸಕ್ಕೆ ನಿಮ್ಗೆ ಅಲ್ಲೇ ಗೊಬ್ಬರ ರೆಡಿ ಆಗುತ್ತೆ. ಅದು ಆ ರೀತಿನೂ ಕೂಡ ಮಾಡ್ಬೋದು ಈಸಿಯಾಗಿ. ಬಟ್ ಅದು ನಮ್ಮ ರೈತರು ಮಾಡಕ್ ಹೋಗಲ್ಲ, ಮಾಡ್ತಾ ಇಲ್ಲ. ಹೌದು. ಓಕೆ. ಸೊ ಈಗ ನೀವು ಇನ್ನೊಂದು ಹೇಳಿದ್ರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್. ನೀವು ನೀರನ್ನ ಸದಾಕಾಲ ನಿಲ್ಲಿಸಬಾರ್ದು, ಅವಾಗ ನಿಲ್ಲಿಸಿ ಕೊಡಬೇಕು ಅಂತೇಳಿ. ಸೊ ಇವಾಗ ಆ ಥರ ಮಾಡೋದಕ್ಕೆ ಹೋದ್ರೂ ಇಳುವರಿ ಕುಂಠಿತವಾಗುವಂತಹ ಒಂದು ಇದಿರ್ತದೆ. ಇಲ್ಲ, ಇಳುವರಿ ಅಂತೂ ಕುಂಠಿತವಾಗಲ್ಲ. ಆದ್ರೆ ಎಷ್ಟನೇ ದಿವಸಗಳಿಂದ ನೀವು ಅದನ್ನ, ಅಂದ್ರೆ ನಾಟಿ ಮಾಡಿದ ಎಷ್ಟು ದಿವಸಗಳಿಂದ ನೀವು ಆ ಥರ ನೀವು ನಿಲ್ಲಿಸಿ ಕೊಡ್ತೀವಿ? ಅದರಲ್ಲಿ ನಾವು 2 ಮೆಥಡಲ್ಲಿ ಮಾಡ್ತೀವಿ. ಒಂದು ಡೈರೆಕ್ಟ್ ಸೋಯಿಂಗ್ ಮಾಡ್ತೀವಿ, ಏನು ಕಡಲೆಕಾಯಿ ಬಿತ್ತನೆ ಮಾಡ್ತಾರೆ ಹೊಲದಲ್ಲಿ ಆ ರೀತಿನೂ ಬಿತ್ತನೆ ಮಾಡ್ತೀವಿ. ಇನ್ನೊಂದು ನೀರಿನ ನಿರ್ವಹಣೆ ಮಾಡನು ಕೂಡ ನಾಟಿ ಆದದ್ದು 1 ವಾರ ತನಕ ಕಂಟಿನ್ಯೂಸ್ ಆಗಿ ನೀರು ನಿಲ್ಲಿಸ್ತೀವಿ. ಯಾಕಂದ್ರೆ ಸ್ವಲ್ಪ ಕಳೆ ಬರ್ತಾ ಇರಲಿ ಅಂತ 1 ವಾರ 10 ದಿವಸ ತನಕ ಕಂಟಿನ್ಯೂಸ್ ಆಗಿ ನೀರು ನಿಲ್ಲಿಸ್ತೀವಿ. ಅಲ್ಲಿವರೆಗೆ ಸ್ವಲ್ಪ ತೆಂಡೆ ಹೊಡ್ಕೊಳ್ತದೆ, ಅದು 1-2 ಕಾಳು ಹೊಡ್ಕೊಂಡಿರ್ತದೆ. ಆಮೇಲೆ ಅದು ನೆಲಗಟ್ಟಕ್ಕೆ ಶುರು ಆದ್ರೆ ಅವಾಗ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ ನೀರನ್ನ.
ಅಂದ್ರೆ ಸುಲಭವಾಗಿ ಹೇಳ್ಬೇಕಂದ್ರೆ ನಾಟಿ ಮಾಡಿದ ಒಂದು 25 ದಿವಸ ತನಕ ನೀರು ನಿಲ್ಸಿರ್ತೀರಾ, ಆ ನಂತರ ಆಲ್ಟರ್ನೇಟ್ ವೆಟ್ಟಿಂಗ್ ಅಂದ್ರೆ 25 ದಿವಸ ಇಲ್ಲ ಒಂದು 15-20 ದಿವಸ ತನಕ ನೀವು ಹೇಳಿದಂಗೆ ನಿಲ್ಸಿರ್ತೀರಾ ನಾಟಿ ಆದ. ಹೌದು, ತೆಂಡೆ ಕಟ್ಕೊಳ್ಳೋ ತನಕ, ತೆಂಡೆ ಕಟ್ಕೊಂಡು ಸ್ವಲ್ಪ ನೆರಳು ಕಟ್ಕೊಳ್ಳೋ ತನಕ ಅಷ್ಟೇ. ಓಕೆ. ಆಮೇಲೆ ಸ್ವಲ್ಪ ನೀರನ್ನ ನಿಲ್ಸಿ ನಂತರ ಅದೇನೋ ಒಂದು ಸಣ್ಣ ಹೇರ್ ಲೈನ್ ಬಿರುಕು ಬಿಡ್ತಾ ಇದೆ ಅನ್ನೋವಾಗ ಕೊಡ್ತೀರಾ? ಹೌದು ಹೌದು, ತೇವಾಂಶ ನೋಡ್ಕೊಂಡು ಕೊಡ್ತೀವಿ ಆ ಥರ. ಓಕೆ ಸರ್. ಸೊ ಈಗ ನನ್ನ ಮುಂದಿನ ಪ್ರಶ್ನೆ, ಸೊ ಕಳೆದಾಯಿತು, ಈಗ ನೀವು ಆಗಲೇ ಮೆನ್ಷನ್ ಮಾಡಿದ್ರಿ, ಈಗ ಶಿಲೀಂಧ್ರ ರೋಗಗಳು ಕಾಟ ಹೆಚ್ಚಿರ್ತದೆ. ಅದು ಮುಖ್ಯವಾಗಿ ನಾವು ಯಥೇಚ್ಛವಾಗಿ ಸದಾಕಾಲ ನೀರು ನಿಲ್ಲಿಸೋದ್ರಿಂದನೂ ಇರ್ಬೋದು, ಮತ್ತು ಮುಂಗಾರಿನಲ್ಲಿ ವಾತಾವರಣದಲ್ಲೇ ಸಾಕಷ್ಟು ತೇವಾಂಶ ಇರೋದ್ರಿಂದ ಶಿಲೀಂಧ್ರ ರೋಗಗಳ ಒಂದು ಹಾವಳಿ ಕೂಡ ಇರ್ತದೆ. ಅದರ ಜೊತೆಗೆ ನಾವು ಈಗ ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಒಂದು ಈ ಪರೋಪಜೀವಿಗಳು ಮತ್ತು ಪರಭಕ್ಷಕ ಕೀಟಗಳನ್ನ ಈ ರೀತಿ ಆಲ್ರೆಡಿ ಹಾಳು ಮಾಡ್ಕೊಂಡು ಇವುಗಳು ಹೆಚ್ಚಾಗಿದ್ದಾವೆ. ಬೇರೆ ಈ ಸ್ಟೆಂಬೋರರ್ ಇರ್ಬೋದು, ಭತ್ತದಲ್ಲೇ ಬರೋದಾದ್ರೆ, ಅಥವಾ ಬ್ರೌನ್ ಪ್ಲಾಂಟ್ ಹಾಪರ್, ಕಂದು ಜಿಗಿ ಹುಳು ಇರ್ಬೋದು, ಅಥವಾ ಕಾಂಡಕೋರೆ ಹುಳು ಇರ್ಬೋದು, ಇವುಗಳು ಹೆಚ್ಚಾದಾಗ ಅಥವಾ ನಿಮ್ಗೆ ಇವುಗಳ ಇನ್ಸಿಡೆನ್ಸ್ ಆಗುತ್ತಾ? ಅಲ್ಲ, ನಾವು ಯಾಕೆಂದ್ರೆ ಈ ಸಾವಯವದಲ್ಲಿ ಈ ತರ ಮಾಡಿದಾಗ ಇವುಗಳ ಒಂದು ಇನ್ಸಿಡೆನ್ಸ್ ಕಡಿಮೆ ಇರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಿಮ್ಗೆ ಇನ್ಸಿಡೆನ್ಸ್ ಆಗತ್ತಾ ಅಥವಾ ಆದವ್ರು ಹೇಗ್ ಮಾಡ್ಬೋದು? ಅಲ್ಲ, ಅದಕ್ಕೇನೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ಪದ್ಧತಿ ಇತ್ತು ಮೊದಲು, ಮಕ್ಕೆ ಮಳೆಗೆ ಭತ್ತ ನೆಡಬೇಕು ಅನ್ಕೊಂಡು. ಮಕ್ಕೆ ಮಳೆಗೆ ನಾವು ಭತ್ತ ನೆಟ್ಬಿಟ್ರೆ ನಮ್ಗೆ ರೋಗ ರುಜಿನಗಳು ಕಡಿಮೆ ಬರ್ತವೆ. ಆಮೇಲೆ ನಮ್ಮ ದೇಶಿ ತಳಿಗಳು ಏನಿದಾವೆ ಅವು ವಾತಾವರಣಕ್ಕೆ ಹೊಂದ್ಕೊಂಡ್ ಬೆಳೆಯೋದ್ರಿಂದ ನಮ್ಗೆ ಯಾವ ರೋಗ ರುಜಿನಗಳು ಕಡಿಮೆ ಬರ್ತವೆ. ಅದೊಂದು ಪಾಯಿಂಟ್. ಆಮೇಲೆ ಏನು ಆ ಕಾಲಕ್ಕೆ ಏನು ಹಾಕಬೇಕು, ಈಗ ದೀರ್ಘಾವಧಿ ತಳಿಗಳು ದೀರ್ಘಾವಧಿಗೆಲ್ಲ ಜೂನ್ ಮೊದಲನೇ ವಾರದಲ್ಲಿ ನಾಟಿ ಮಾಡಬೇಕು. ಅಲ್ಪಾವಧಿ ತಳಿಗಳು ನಾವು ಆಗಸ್ಟ್ ವರೆಗೂ ಹೋಗ್ಬೋದು. ಮಧ್ಯಮಾವಧಿ ತಳಿಗಳು ಜುಲೈ ಮಧ್ಯ ತನಕ ಹೋಗ್ಬೋದು. ಈ ರೀತಿಯಾಗಿ ನಾವು ನಿಟ್ಟಾಗ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದು ಬೆಳವಣಿಗೆ ತಗೊಳುತ್ತೆ. ಆವಾಗ ಅದು ಕೂಡ ನಮಗೆ ಮುಂದೆ ಕೀಟ ಬಾಧೆನೂ ಬರಲ್ಲ, ರೋಗ ಬಾಧೆನೂ ಬರಲ್ಲ. ನಾವು ಅಲ್ಪಾವಧಿ ತಳಿ ತಗೊಂಡು ಹೋಗ್ಬಿಟ್ಟು ಆಗಸ್ಟ್ ಅಲ್ಲಿ ನೆಟ್ರೆ ಅದು ಕೀಟ ಬಾಧೆ ಬಂದೇ ಬರ್ತದೆ. ದೀರ್ಘಾವಧಿ ತಳಿ ತಗೊಂಡು ಹೋಗ್ಬಿಟ್ಟು ನವೆಂಬರ್ ಅಲ್ಲಿ ನೆಟ್ರೆ ಆಗುತ್ತೆ, ಅದು ಹಾಗಲ್ಲ. ಹಾಗಾಗಿ ನಾವು ಯಾವ ಕಾಲಕ್ಕೆ ಯಾವ ಬೀಜವನ್ನು ನೆಡಬೇಕು ಅದನ್ನ ನೆಡಬೇಕು ಈ ಇಂಪ್ರೂವ್ಡ್ ವೆರೈಟೀಸ್ಗಳಲ್ಲಿ. ಮತ್ತೆ ಈ ನಮ್ಮ ದೇಶಿ ತಳಿಗಳಲ್ಲೂ ಕೂಡ ಅಷ್ಟೇನೆ. ನಮ್ಮ ದೇಶಿ ತಳಿಗಳು ಜೂನ್ ಜುಲೈನಲ್ಲಿ ಒಟ್ಲು ಇಕ್ಕೊಂಡು ನಾವು ನಾಟಿ ಮಾಡಿದ್ರೆ ನಮ್ಗೆ ಯಾವುದೋ ರೋಗ ರುಜಿನಗಳು ಬರೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಅವು ವಾತಾವರಣಕ್ಕೆ ಹೊಂದ್ಕೊಂಡ್ಬೆಳೆ ಶಕ್ತಿ ಇರುತ್ತೆ, ಅಲ್ಲಿ ವಾತಾವರಣಕ್ಕೆ ಇರುವಂಥದ್ದು ಶಕ್ತಿನಲ್ಲಿ ಬೆಳೀತವೆ. ಮತ್ತೆ ಅಲ್ಪ ಪ್ರಮಾಣದ ಗೊಬ್ಬರಗಳನ್ನು ಸೇವನೆ ಮಾಡಿಕೊಂಡು ಅವು ಬೆಳೀತವೆ. ಇಳುವರಿ ಕಡಿಮೆ ಇರಬಹುದು, ಬಟ್ ಅದರಲ್ಲಿ ಇರುವಂತಹ ಪೋಷಕಾಂಶಗಳು, ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳ ಕೊರತೆ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಇವತ್ತು ನೀವೇನು ಹೈಬ್ರಿಡ್ ತಳಿಗಳು ಇಂಪ್ರೂವ್ಡ್ ತಳಿಗಳು ಬೆಳೀತಾ ಇದ್ದೀರಿ, ಅದ್ರ ಜೊತೆಗೇನೆ ನೀವು ಹೇರಳವಾದ ರಾಸಾಯನಿಕ ಗೊಬ್ಬರಗಳು, ಹೇರಳವಾದ ರಾಸಾಯನಿಕ ಪೀಡನಾಶಕಗಳು ಇವನ್ನೆಲ್ಲ ಸಿಂಪಡಣೆ ಮಾಡಲೇಬೇಕು. ಇಲ್ಲಾಂತಂದ್ರೆ ಅವು ಬೆಳೆಯಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನ ಎಡಿಕ್ಟ್ ಮಾಡ್ಬಿಟ್ಟಿರ್ತಾರೆ ಮೊದಲೇನೆ ಅದು. ಹಾಗಾಗಿ ಅವು ಇರ್ತವೆ. ಮತ್ತೆ ನಮ್ಮಲ್ಲಿ ಸ್ವಲ್ಪ ಫಂಗಸ್ ರೋಗಗಳು ಇರ್ತವೆ. ಈಗೇನು ನಾವೇನು ಹೇಳ್ತೀವಿ, ತೆನೆಗಳಲ್ಲಿ ಬರುವಂಥದ್ದು ರೋಗ ಇರ್ಬೋದು, ಈ ಬೇರಲ್ಲಿ ಬರುವಂಥದ್ದು ರೋಗಗಳಿರ್ಬೋದು, ಅವು ಭೂಮಿನಲ್ಲೇ ಉಳ್ಕೊಂಡಿರ್ತವೆ. ಅದಕ್ಕೆ ನಾವು ಕ್ರಾಪ್ ರೊಟೇಷನ್ ಮಾಡಿದಾಗ ಅಲ್ಲಿ ಆ ಶಿಲೀಂಧ್ರಗಳನ್ನ ನಾವು ನಾಶ ಮಾಡ್ಬೋದು. ಅದನ್ನ ನಾವು ಮಾಡಕ್ ಹೋಗಲ್ಲ. ಭತ್ತ ಆದ್ಮೇಲೆ ಪುನಃ ಭತ್ತ ನೆಡ್ತೀವಿ, ರಾಗಿ ಆದ್ಮೇಲೆ ಪುನಃ ರಾಗಿ ನೆಡ್ತೀವಿ. ಇದು ಕ್ರಾಪ್ ಇದಾಗುತ್ತೆ. ಈಗ ನಾವು ಬೆಳಗ್ಗೆ ಇಡ್ಲಿ ತಿಂದ್ರೆ ಮಧ್ಯಾಹ್ನ ಇಡ್ಲಿ ತಿಂದ್ರೆ ಬೇಜಾರಾಗುತ್ತೆ. ಹಾಗೆ ಭೂಮಿಗೂ ಕೂಡ ಬೆಳಗ್ಗೆ ಇಡ್ಲಿ ತಿಂದ್ರೆ ಅದಕ್ಕೆ ಬೇರೆ ಮಧ್ಯಾಹ್ನಕ್ಕೆ ದೋಸೆ ಕೊಡಬೇಕು. ಆ ರೀತಿ ನಾವು ಭೂಮಿಗೆ ಬೆಳೆ ಚೇಂಜ್ ಮಾಡ್ತಾ ಬಂದ್ರೆ ಅವಾಗ ನಮಗೆ ಬೆಳೆ ಪರಿವರ್ತನೆ ಮಾಡಿದಾಗ ಭೂಮಿನೂ ಫಲವತ್ತತೆ ಆಗುತ್ತೆ, ಅಲ್ಲಿ ಇರುವಂತಹ ಶಿಲೀಂಧ್ರಗಳು ಸಾಯ್ತಾ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಆಹಾರ ಸಿಗಲ್ಲ ಅಲ್ಲಿ. ಈಗ ನಾವು ಭತ್ತ ನೆಟ್ರೆ ಅದಕ್ಕೆ ಸಿಗುವಂತ ಆಹಾರ ಈಸಿಯಾಗಿ ಸಿಗ್ತಾ ಇರ್ತದೆ, ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ಪರಿವರ್ತನೆಗಳು ಮಾಡ್ಬೇಕು ನಾವು. ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಇವತ್ತು ಏನು ಈ ಟನ್ಗಟ್ಲೆ ಏನು ಕಳೆನಾಶಕಗಳನ್ನ ಬಳಸ್ತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ಭತ್ತದ ಗದ್ದೆನಲ್ಲಿ ಹೆಣ್ಣಾಳು ಕಳೆ ಕೀಳಕ್ ಬಂದ್ರೆ ಅವಳು ಕಳೆ ಕಿತ್ಕೊಂಡು ನಳ್ಳಿ ಹಿಡ್ಕೊಂಡು ಮೊಡ್ಲಲ್ಲಿ ಹಾಕೊಂಡು ಹೋಗ್ತಿದ್ರು ಸಾರು ಮಾಡಕ್ಕೆ. ಇವತ್ತು ಅವು ಆ ನಳ್ಳಿಗಳು ಕಾಣ್ತಾನೆ ಇಲ್ಲ. ನನಗೆ ಅನುಭವ ಆಗಿದ್ದು ಒಂದ್ಸತಿ ಅಂತಂದ್ರೆ, ನಾವು ಇಲ್ಲಿ ಒಂದು ಬೋರ್ ಹಾಕಿದ್ವಿ 1991ರಲ್ಲಿ. ಫಸ್ಟ್ ಟೈಮ್ ಬೋರ್ ಹಾಕಿದ್ದು ನಾವು. ಅವಾಗ ಬೋರ್ ಹಾಕಿದಾಗ ಮನೆ ಕಟ್ಟಬೇಕು ಅನ್ಕೊಂಡು ನಮ್ಮ ತಂದೆಯವರು ಪಾಯ ತೋರಿಸ್ತಾ ಇದ್ರು. ಆ ಪಾಯ ತೋರಿಸ್ತಿದ್ದಾಗ ಆ ಭೂಮಿ ಒಳಗಡೆ 10 ಅಡಿ ಸುಮಾರು, ಅಲ್ಲಿ ಗಟ್ಟಿ ಭೂಮಿ ಸಿಗ್ಲಿಲ್ಲ ನಮ್ಗೆ. 10 ಅಡಿ ತನಕ ತೆಕ್ಕೊಂಡು ಹೋದ್ವಿ. ಆ 10 ಅಡಿ ಕೆಳಗಡೆ ಆ ನಳ್ಳಿ ಕೂತಿತ್ತು. ನನಗೆ ಆಗಿರೋ ಅನುಭವ ಅದು 10 ಅಡಿ ಒಳಗಡೆ ಅದು ನಳ್ಳಿ ಕೂತಿತ್ತು. ಅದು ಯಾವಾಗ ಈಚೆ ಬರುತ್ತೆ ಅಂತಂದ್ರೆ ನಾವು ನಾಟಿ ಮಾಡಿದಾಗ ಅವು ಬಂದು ಸಂತಾನೋತ್ಪತ್ತಿ ಮಾಡ್ಕೊಂಡು ವಾಪಸ್ ಪುನಃ ಸೇರ್ಕೊಳ್ಳುತ್ತೆ ಹೋಗಿ ಭೂಮಿಲಿ. 10 ಅಡಿ ಒಳಗಡೆ ಹೋಗಿ ಸೇರ್ಕೊಂಡಿರ್ತದೆ. ನಾವು ನಮ್ಮ ಭತ್ತ ಕೊಟ್ಬಿಟ್ಟು ಜನವರಿಲಿ ಭತ್ತ ಕೊಯ್ತೀವಿ. ನಾವು ತೆಗೆದಿದ್ದು ಮಾರ್ಚ್ ಏಪ್ರಿಲ್ ಅಲ್ಲಿ ಅದನ್ನ ತೆಗೆದ್ವಿ ಅಲ್ಲಿ ಮನೆ ಕಟ್ಟಲಿಕ್ಕೋಸ್ಕರ ಅನ್ಕೊಂಡು. ಆವಾಗ ಅಲ್ಲಿ ಸಿಕ್ತು ನನಗೆ. ಅದೊಂದು ನನಗೆ ಒಳ್ಳೆ ಅನುಭವ.
ಆ ರೀತಿ ಇರುವಂತಹ ನಾವು ಜೀವಚರಗಳಿರ್ಬೋದು, ವೈವಿಧ್ಯತೆ ಇರ್ಬೋದು, ಅದನ್ನು ನಾವು ಏನು ಇವತ್ತು ಕಳೆನಾಶಕಗಳನ್ನು ಬಳಸ್ತಾ ಇದ್ದೀವಿ, ಅದರಿಂದ ಎಲ್ಲ ಹಾಳಾಗ್ತಾ ಇದೆ. ಆಮೇಲೆ ಕಾಲುವೆ ನೀರಲ್ಲಿ ಇರ್ಬೋದು, ನಮ್ಮ ಗದ್ದೆಗಳ ನೀರಲ್ಲಿ ಸೀಗಡಿಗಳು, ಈ ಸಣ್ಣ ಸಣ್ಣ ನಳ್ಳಿಗಳು ಎಲ್ಲ ಬಂದು ಬರ್ತಿದ್ದವು, ಸಣ್ಣ ಸಣ್ಣ ಮೀನುಗಳೆಲ್ಲ ಬರ್ತಿದ್ವು, ಯಾವುದೂ ಇಲ್ಲ ಈಗ. ಆ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಇವತ್ತು ಏನು ಬಳಸ್ತಾ ಇದ್ದೀವಿ ಅದನ್ನು ದಯವಿಟ್ಟು ಅದನ್ನು ಕಡಿಮೆ ಮಾಡಿ. ಯಾಕಂದರೆ ಈ ಕಳೆನಾಶಕಗಳಿಂದ ಸಾವಿರಾರು ಥರದ ಕ್ಯಾನ್ಸರ್ ಕಾಯಿಲೆಗಳು ಬರ್ತಾ ಇದ್ದಾವೆ, ಒಂದಕ್ಕೊಂದು ಹೊಂದ್ಕೊಂಡು. ಹಾಗಾಗಿ ಇದನ್ನು ದಯವಿಟ್ಟು ಅವಾಯ್ಡ್ ಮಾಡೋಕ್ಕೆ ನೋಡಬೇಕು. ಯಾಕಂದರೆ ಇಂಪ್ರೂವ್ಡ್ ವೆರೈಟೀಸ್ ಹಾಕೋದ್ರಿಂದ, ಮತ್ತು ಇವಾಗ ನಮಗೆ ಹರ್ಬಿಸೈಡ್ ಟಾಲರೆಂಟ್ ವೆರೈಟೀಸ್ ಅಂತ ಭತ್ತನೂ ರಿಲೀಸ್ ಮಾಡೋಕ್ಕೆ ಕೂತಿದೆ ನಮ್ಮ ಸರ್ಕಾರ, ನಮ್ಮನ್ನೆಲ್ಲ ಸಾಯಿಸೋಕ್ಕೋಸ್ಕರ. ಅದಕ್ಕೋಸ್ಕರ ನಾವು ಅದನ್ನು ಅಪೋಸ್ ಮಾಡಬೇಕು, ಮತ್ತು ನಮ್ಮ ಈ ದೇಶಿ ತಳಿಗಳನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ, ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ಲ ರೈತರು ಬಂದವರೆ, ಸೊ ಮುಖ್ಯವಾಗಿ ಈ ವಿಚಾರಗಳನ್ನು ನಾನು ಇವರಿಂದ ತಗೊಳ್ಳೋದಕ್ಕೇ ನಾನು ಬಂದಿದ್ದು. ಯಾಕೆಂದರೆ ಇವತ್ತು ನಮ್ಮ ರೈತರು ತುಂಬ ಹೇರಳವಾಗಿ ರಾಸಾಯನಿಕಗಳನ್ನು ಬಳಸಿ ತಮ್ಮ ಸುತ್ತಲಿನಿರುವ ಒಂದು ನೀರು, ಮಣ್ಣು, ಇವೇ ಮುಖ್ಯವಾದ ಸಂಪನ್ಮೂಲಗಳು, ಇವುಗಳನ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಸೊ ಇವುಗಳು ಹಾಳಾದರೆ ನಾವು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಎಂದಿಗೂ ಸಾಧಿಸೋಕ್ಕಾಗೋದಿಲ್ಲ. ಸೊ ಸುಸ್ಥಿರತೆ ಅಂತಂದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯೂ ಸಹ ಅವುಗಳನ್ನ ಬಳಸುವಂತಹ ಒಂದು ಲಭ್ಯತೆ ಇರಬೇಕು, ಮತ್ತೆ ಆ ಯೋಗ್ಯ ರೀತಿಯಲ್ಲಿ ಇರಬೇಕು. ಆವಾಗಷ್ಟೇ ನಾವು ಕೃಷಿಯಲ್ಲಿ ಸುಸ್ಥಿರತೆಯನ್ನ ಅಂತ ಹೇಳ್ಬೋದು, ಅಥವಾ ಹೊಂದಕ್ಕಾಗೋದು. ಸೊ ಇವತ್ತಿಗೆ ಅಂತಲೇ ನಾವು ನೋಡ್ತಾ ಈ ರೀತಿ ಹೆಚ್ಚಿನ ನಾವು ರಾಸಾಯನಿಕವನ್ನು ಬಳಸ್ತಾ ಇದ್ದೀವಿ. ದಯವಿಟ್ಟು ಸೂಕ್ಷ್ಮಮತಿಗಳಾಗಿ, ಸಂವೇದನಾಶೀಲರಾಗಿ, ಈಗ ಸರ್ ಹೇಳ್ಕೊಟ್ಟ ಹಾಗೆ ಸೈಯದ್ ಗನಿ ಖಾನ್ ಅವರು ಅವರ ಅನುಭವ ಅವರು ಹಂಚ್ಕೊಂಡ ಹಾಗೆ, ಸೊ ಯಾವ ಕಾಲದಲ್ಲಿ ಯಾವ ತಳಿಗಳನ್ನ ಹಾಕಬೇಕು, ನಾವು ಹೆಚ್ಚಿನ ಇಳುವರಿ ಬರ್ತದೆ ಅಂತೇಳಿ ಹೈಬ್ರಿಡ್ ತಳಿಗಳನ್ನೇ ಹಾಕುವಂಥದ್ದಲ್ಲ. ಸೊ ದೇಶಿ ತಳಿಗಳನ್ನು ಹಾಕಿದರೆ ಅವಕ್ಕೆ ಇನ್ಹೆರೆಂಟ್ಲಿ ಅವು ರೆಸಿಸ್ಟೆನ್ಸ್ ಇರ್ತದೆ ಅಲ್ವಾ. ಸೊ ನಿಮ್ಮಲ್ಲಿ ಈಗ ಹೆಚ್ಚು ಪ್ರಚಲಿತವಿರುವ, ನೀವು ರೈತರಿಗೆ ಕೊಡುವಂತಹ ಯಾವ ತಳಿಗಳನ್ನು ನೀವು ಶಿಫಾರಸು ಮಾಡ್ತೀರಿ? ಅಲ್ಲ, ಈ ಅಲ್ಲದೆ ನಮ್ಮ ಭೂಮಿಗೆ ತಕ್ಕಂತೆ ನಾವು ಆಯ್ಕೆ ಮಾಡ್ಕೊಬೇಕು. ಈಗ ನಮಗೆ ಜಾಸ್ತಿ ನೀರು ನಿಂತ್ಕೊಳ್ಳೋದಾದ್ರೆ ಅಲ್ಲಿ ಸ್ವಲ್ಪ ಆಳ ನೀರಿನಲ್ಲಿ ಬೆಳೆಯುವಂಥ ಭತ್ತ ತಳಿಗಳಿರ್ಬೋದು. ಸ್ವಲ್ಪ ನೀರು ಕಡಿಮೆ ಇದೆ ಅಂದ್ರೆ ಅಂತ ಆ ಜಾಗದಲ್ಲಿ ಹೊಲದಲ್ಲಿ ಬೆಳೆಯುವಂಥ ಭತ್ತ ತಳಿಗಳಿರ್ಬೋದು. ಈ ರೀತಿಯಾಗಿ ನಾವು ಆಯ್ಕೆ ಮಾಡ್ಕೊಬೇಕು. ಯಾರೋ ಹುಲ್ಲು ಬೇಕು ಅಂತಾರೆ, ನಮ್ಮ ಹತ್ರ ದನ ಕರುಗಳಿದ್ದಾವೆ, ಹುಲ್ಲು ಜಾಸ್ತಿ ಬೇಕು ನನಗೆ, ಆ ಹುಲ್ಲಿನ ಆಯ್ಕೆ ಮಾಡ್ಕೋಬೇಕು ನಾವು. ಯಾರೋ ಸಣ್ಣಕ್ಕಿ ಬೇಕು ಅಂತಾರೆ, ಯಾರೋ ಕಪ್ಪಕ್ಕಿ ಬೇಕು ಅಂತಾರೆ, ಯಾರೋ ಕೆಂಪಕ್ಕಿ ಬೇಕು ಅಂತಾರೆ. ಅವ್ರವ್ರ ಚಾಯ್ಸಿಗೆ ಅವ್ರವ್ರ ಆಹಾರದ ಇದ್ರ ಅನುಗುಣವಾಗಿ ನಾವು ಆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡಾಗ ನಮಗೆ ಬೆಳೆದ್ರೂ ಕೂಡ ಖುಷಿ ಇರುತ್ತೆ, ಮತ್ತು ಅದರಲ್ಲಿ ಇಳುವರಿ ಕೂಡ ನಮ್ಮ ತಕ್ಕ ಮಟ್ಟಿಗೆ ಬರುತ್ತೆ. ನಮ್ಗೇನು ಬೇಕು ಆ ಮಟ್ಟಿಗೆ ಬರ್ತವೆ ಇಳುವರಿಗಳು. ನಮಗೆ 5 ಕ್ವಿಂಟಾಲ್ ಬರೋದು ಇಳುವರಿನೂ ಇದೆ, 20 ಕ್ವಿಂಟಾಲ್ ಬರೋದು ಇಳುವರಿನೂ ಇದ್ದಾವೆ. ಈಗ ನಾವು ಸಾಮಾನ್ಯವಾಗಿ ಇಡೀ ಕರ್ನಾಟಕದ್ದು ಆವರೇಜ್ ಈಲ್ಡ್ ನೋಡೋದಾದ್ರೆ 21 ಕ್ವಿಂಟಾಲ್ ಇರೋದು ಭತ್ತದಲ್ಲಿ. ನಾವು 40 ಕ್ವಿಂಟಾಲ್ ಬೆಳಿತೀವಿ ಅಂತ ಹೇಳ್ತಾರೆ. ನಾವು ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಹೇಳ್ತಾ ಇರೋದು. 21 ಕ್ವಿಂಟಾಲ್ ಆವರೇಜ್ ಈಲ್ಡ್ ಇವಾಗ ಕರ್ನಾಟಕದಲ್ಲಿ ಇರೋದು, ರೈತರು ಬೆಳೀತಾ ಇರೋದು ಭತ್ತ. ಇನ್ನು ಏನು ಬೆಳೆದು ಬಿಡ್ತಾ ಇದೀವಿ ನಾವು? 40 ಕ್ವಿಂಟಾಲ್ ಬೆಳಿತೀವಿ ಅಂತ ಹೇಳ್ತೀವಿ. ನಾವು ಎಷ್ಟೊಂದು ರಾಸಾಯನಿಕಗಳು ಸುರಿತಾ ಇದೀವಿ, ಅದಕ್ಕೆ ಲಕ್ಷಾಂತರ ರೂಪಾಯಿ ರಾಸಾಯನ ಸುರಿತಾ ಇದೀವಿ ತಗೊಂಡು ಹೋಗ್ಬಿಟ್ಟು. ಹಾಗಾಗಿ ಆ ಇಳುವರಿ ಬಂದ್ರೂ ಅಲ್ಲಿ ನಮಗೆ ಲಾಭ ಬರೋದೇ ಇಲ್ಲ. ಹಾಗಾಗಿ ಸೊ ಈಗ ಯಾರಾದ್ರೂ ರೈತರು ನಮ್ಗೆ ಇಂತಹ ತಳಿ ಬೇಕು ಅಂತಂದ್ರೆ ನೀವು ಅವ್ರಿಗೆ ಅದನ್ನ ಒದಗಿಸ್ತೀರಾ? ನಿಜವಾಗ್ಲೂ ಅವ್ರು ಬಂದಾಗ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಒಂದಷ್ಟು ಉಚಿತವಾಗಿ ಕೊಡುವಂಥ ವ್ಯವಸ್ಥೆನೂ ಮಾಡ್ಕೊತೀವಿ. ಇಲ್ಲ ನಾವು ಲಾರ್ಜಲ್ಲಿ ಬೆಳೀತಾ ಇರುವಂಥದ್ದು ಒಂದು 7-8 ವೆರೈಟಿಗೆ ಇದಾವೆ. ರಾಜಮುಡಿ ಇದೆ, ಸೇಲಂ ಸಣ್ಣ ಇದೆ, ರತ್ನಚೂಡಿ ಇದೆ, ಆಮೇಲೆ ಬಾಸ್ಮತಿ ಇದೆ, ಜೀರಿಗೆ ಸಣ್ಣ ಇದೆ, ಗನ್ಸಾಲ ಇದೆ. ಇವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ತಳಿಗಳು. ಬೀಜ ಜಾಸ್ತಿ ಬೇಕು ಅಂದರೆ ಅದು ಜಾಸ್ತಿ ಪ್ರೊವೈಡ್ ಮಾಡಲಿಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಇದೆ. ಓಕೆ. ಸೊ ನೋಡಿದ್ರಲ್ಲ ರೈತ ಬಂದರೆ, ಇವರು ಅಂದರೆ ನಿಮ್ಮ ಈಗ ಏನು ಈಗ ಆ್ಯಕ್ಚುಲಿ ಇವಾಗ ನಾಳೆ ಕಟಾವ್ ಆಗಿದೆ. ಸೊ ನಾನೀಗ ಬಂದಿರುವಂಥದ್ದು ರಾಂಗ್ ಟೈಮ್ನಲ್ಲಿ. ಸೊ ಹಾಗಾಗಿ ಇವರ ಭತ್ತದ ಗದ್ದೆಯನ್ನು ತೋರಿಸೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ ಕಟಾವ್ ಆಗಿದೆ, ಇವರು 2ನೇ ಬೆಳೆ ಮಾಡೋದಿಲ್ಲ. ನಿಮಗೆ ಯಾವುದಾದ್ರೂ ಇವರಿಂದ ತಳಿಯನ್ನು ಪಡ್ಕೋಬೇಕಂತಂದರೆ, ಸೊ ನಾನು ಇವರ ನಂಬರನ್ನು ನಾನು ವಿಡಿಯೋದ ಪರದೆ ಮೇಲೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ದಯವಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಧಾರಾಳವಾಗಿ ಕರ್ನಾಟಕದ ಯಾವುದೇ ಮೂಲೆಯ ರೈತರು, ಇಂಡಿಯಾದ ಯಾವುದೇ ಮೂಲೆಯಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನು ನಮ್ಮಲ್ಲಿರುವಂಥ ಲಭ್ಯ ಇರುವಂಥ ಬೀಜಗಳನ್ನು ನಾವು ಕೂಡ ಸಿದ್ಧವಾಗಿದ್ದೀವಿ. ಸೊ ಆ್ಯಕ್ಚುಲಿ ನಾನು ಪೇಪರಲ್ಲಿ ಓದಿದ್ದಷ್ಟೇ. ಸೊ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಜಪಾನ್ ಮತ್ತೆ ಮಲೇಷ್ಯಾ ರೈತರು ಕೂಡ ಬಂದಿದ್ದಾರೆ ಅಂತ ಓದಿದ್ದೀನಿ. ಬರ್ತಾ ಇರ್ತಾರೆ ಸರ್, ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಅಸ್ಸಾಮಿಂದ ಬಂದಿದ್ರು. ಓಕೆ. ಬರ್ತಾ ಇರ್ತಾರೆ. ಹೊರಗಡೆಯಿಂದ ಜರ್ಮನಿಯಿಂದ ಬಂದಿದ್ದಾರೆ, ಸೌತ್ ಆಫ್ರಿಕಾದಿಂದ ಬಂದಿದ್ದಾರೆ. ಒಂದ್ಸತಿ 30 ದೇಶದ್ದು ಒಂದು ಡೆಲಿಗೇಟೇ ಬಂದಿತ್ತು.
ಓಕೆ 30 ದೇಶದ್ದು ಡೆಲಿಗೇಟು, ಸೌತ್ ಇಂಡಿಯಾ ಮತ್ತು ಸೌತ್ ಏಷ್ಯಾ ಮತ್ತು ಸೌತ್ ಆಫ್ರಿಕಾ, ಸೌತ್ ಅಮೇರಿಕನ್ ಕಂಟ್ರೀಸ್ದು 30 ದೇಶದ್ದು ಒಂದು ಡೆಲಿಗೇಟ್ ಬಂದಿತ್ತು ನಮ್ಮಲ್ಲಿ. ಅವರು ಒಂದು ಫುಲ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಅವರು ಹೋಟ್ಲಾಕೋದು ಯಾವ ಥರ ಅದು ಎಲ್ಲನೂ ಕಲ್ತ್ಕೊಂಡು ಹೋದರು ಅವರು. ಈಗಲೂ ಅವರು ಅಲ್ಲಿರುವಂಥ ಅವರೆಲ್ಲ ಅಗ್ರಿಕಲ್ಚರ್ ಆಫೀಸರ್ಸ್ಗಳು ಈಗಲೂ ಕೂಡ ಟಚಲ್ಲಿ ಇದ್ದಾರೆ. ಏನಾರ ಸ್ವಲ್ಪ ಇದಾದರೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನನಗೆ ಮೇಲ್ ಮಾಡ್ತಾರೆ. ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇರ್ತೀನಿ. ಈಗಲೂ ಕೂಡ ಟಚಲ್ಲಿ ಇದ್ದಾರೆ ಸುಮಾರು ದೇಶದಿಂದ. ಮತ್ತೆ ಬೇರೆ ಫಾರ್ಮರ್ಸ್ ಬರ್ತಾ ಇರ್ತಾರೆ. ಸೊ ಇದೆಲ್ಲ ನಿಮಗೆ ಸಿಕ್ಕಿರುವಂಥ ಅವಾರ್ಡ್ಗಳು. ಸೊ ಇವ್ರಿಗೆ ಸೀಡ್ ಸೇವಿಯರ್ ಅಂತ ಹೇಳಿ, ಮತ್ತೆ ನೀವು ಸೀಡ್ ಕನ್ಸರ್ವೇಟರ್ ಅಂತ ಹೇಳಿ ಕೂಡ ಅವಾರ್ಡ್. ಹೌದು, ಸೀಡ್ ಸೇವಿಯರ್, ಸೀಡ್ ಕನ್ಸರ್ವರ್, ಆಮೇಲೆ ಇದು ಜೀವ ವೈವಿಧ್ಯ ಸಂರಕ್ಷಕರು. ಓಕೆ, ಇದೆಲ್ಲ ಅವಾರ್ಡ್ಗಳು ಪಂಡಿತ ಸಿಕ್ಕಿದೆ. ಓಕೆ, ಸೊ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದೆ. ಶೋ ಬ್ರೀಫ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿದೆ, ಸೊ ರೈತರು ನೋಡಬೇಕು. ಸೊ ನೋಡಿ, ಇವರಲ್ಲಿ ಸಾಕಷ್ಟು ನೀವು ನಾನು ಹೇಳಿದಾಗೆ ನೀವು ಒಂದು ಬೀಜದಿಂದ ಕೆಲವೊಂದಷ್ಟು ತಳಿಗಳನ್ನ ಒಂದು ಬೀಜದಿಂದ ನೀವು ವೃದ್ಧಿ ಮಾಡಿ. ಹೌದು, ನಮಗೆ ಈಗ ಸಿಗುವಾಗ ಒಂದೊಂದೇ ಕಾಳು ಸಿಕ್ಬಿಡುತ್ತೆ ಒಂದೊಂದ್ಸತಿ. ಅದನ್ನ ತಗೊಂಡ್ಬಂದು ಜೋಪಾನ ಮಾಡಿ ಅದನ್ನ ಸಪರೇಟ್ ಆಗಿ ನಾಟಿ ಮಾಡಿ ಅದನ್ನ ಬೆಳೆದು ಅದರಲ್ಲಿ ಬೀಜ ಮಾಡಿದೀವಿ. ಈಗ ನನಗೆ ಒಂದು ವೆರೈಟಿ ಸಿಕ್ಕಿತ್ತು ವೆಸ್ಟ್ ಬೆಂಗಾಲಿಂದ. ಒಂದು ಭತ್ತದಲ್ಲಿ 2 ಅಕ್ಕಿ ಕಾಳು ಇರೋಂಥದ್ದು, ಕೇವಲ ಒಂದು 2 ಕಾಳು ಸಿಕ್ಕಿತ್ತು ಭತ್ತ. ಆ ಭತ್ತನ ನಾನು ಜಾಸ್ತಿ ಮಾಡಿದ್ದೀನಿ. ಈ ರೀತಿ ತಳಿಗಳನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಸೊ ಏನಕ್ಕೆ ಈ ರೀತಿ ಒಂದು ಪ್ರೇರಣೆ ಬಂತು? ಇದು ನೀವು ಸಾವಯವ ರೈತರ ಆದ ನಂತರ ಈ ರೀತಿ ಕನ್ಸರ್ವೇಟರ್ ಆಗಿದ್ರೆ ಅಥವಾ ಅದಕ್ಕಿಂತ ಮುಂಚೆಯಿಂದನೂ? ಇಲ್ಲ, ಸಾವಯವ ಯಾವಾಗ ಮಾಡಕ್ ಶುರು ಮಾಡಿದೆ ಆವಾಗ ನಾನು ಇದನ್ನ ಬಳಸೋಕೆ ಶುರು ಮಾಡಿದೆ. ಯಾಕಂದ್ರೆ ಈ ಏನು ಇಂಪ್ರೂವ್ಡ್ ವೆರೈಟೀಸ್ಗಳಿದಾವೆ, ಆ ಇಂಪ್ರೂವ್ಡ್ ವೆರೈಟೀಸ್ಗಳು ಸಾವಯವಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ನಮ್ಮ ದೇಶಿ ತಳಿಗಳನ್ನೇ ಜಾಸ್ತಿ ಹುಡ್ಕಕ್ಕೆ ಶುರು ಮಾಡಿ ಆಮೇಲೆ ಅದನ್ನ ಸಾವಯವಕ್ಕೆ ಬೆಳೆಯಕ್ಕೆ ಶುರು ಮಾಡಿದ್ವಿ. ಯಾಕಂದ್ರೆ ಇವು ಇಂಪ್ರೂವ್ಡ್ ವೆರೈಟೀಸ್ ಸಾವಯವದಲ್ಲಿ ಬೆಳೆಯಕ್ಕೆ ಆಗಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಮ್ಮಲ್ಲಿ ಔಷಧಿ ಗುಣ ಇರೋಂಥ ಅಕ್ಕಿ ತಳಿಗಳಿದಾವೆ, ಸುಗಂಧವಾದ ತಳಿಗಳಿದಾವೆ, ಬೇರೆ ಬೇರೆ ದಿನಬಳಕೆಯಲ್ಲಿ ಯೂಸ್ ಮಾಡುವಂಥ ತಳಿಗಳು, ಕರ್ನಾಟಕದಲ್ಲಿ ಮೇಜರ್ ಆಗಿ ಬೆಳೆಯುವಂಥ ತಳಿಗಳು. ಈ ರೀತಿ ಭತ್ತನೇ ನಮ್ಗೆ, ಯಾಕಂದ್ರೆ ಒಂದು 50 ವರ್ಷ ಮುಂಚೆ ನೋಡೋದಾದ್ರೆ ಆಹಾರವೇ ಔಷಧಿಯಾಗಿತ್ತು ನಮಗೆ. ಹಾಗಾಗಿ ಇವತ್ತು ನಾವು ಔಷಧಿ ಆಹಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಬೆಳಗ್ಗೆ ಎದ್ದ ತಕ್ಷಣ BP ಮಾತ್ರ ಬೇಕು, ಗ್ಯಾಸಿನ ಮಾತ್ರ ಬೇಕು, ಈ ರೀತಿ. ಆಮೇಲೆ ಅಕ್ಕಿನಲ್ಲಿ ಗ್ಲೂಟಿನ್ ಇದೆ ಅಂತ ಹೇಳ್ತಾರೆ. ಗ್ಲೂಟಿನ್ ಇಲ್ಲ ಅಕ್ಕಿನಲ್ಲಿ, ಗ್ಲೂಟೆನ್ ಇಲ್ಲ. ಹೌದು, ಗೋಧಿನಲ್ಲಿದೆ. ಹಾಗಾಗಿ ಡೈಜೆಷನ್ ತುಂಬಾ ಸುಲಭವಾಗಿ. ಹೌದು. ಸೊ ಇಲ್ಲಿ ಒಂದಷ್ಟು ಗಾಜಿನಲ್ಲಿ ಬಾಟಲ್ಗಳಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ಅವಾರ್ಡ್ಗಳು ಮತ್ತೆ ಭತ್ತದ ತಳಿಗಳು, ಇವುಗಳ ವಿಶೇಷತೆ, ಇವುಗಳನ್ನ ನಾವು ನೋಡೋದಕ್ಕೇನೆ ಒಂದು ಅರ್ಧ ದಿವಸ ಬೇಕಾಗ್ತದೆ ಅಲ್ವಾ? ವಿಡಿಯೋ ಲೆಂತ್ ಜಾಸ್ತಿ ಆದ್ರೂ ವೀಕ್ಷಕರು ನೋಡೋದಿಲ್ಲ ಅಷ್ಟು. ಸೊ ಅಂದ್ರೆ ನೀವೇನು ಕ್ರಾಪ್ ರೊಟೇಷನ್, ಅದು ಕೂಡ ಬಹಳ ಮುಖ್ಯ. ಕ್ರಾಪ್ ರೊಟೇಷನ್ ಆದ್ರೆ ವಿ ಬ್ರೇಕ್ ದ ಸೈಕಲ್ ಆಫ್ ದಟ್ ಇನ್ಸೆಕ್ಟ್ ಅಥವಾ ಫಂಗಸ್. ಅದಕ್ಕೆ ಹೋಸ್ಟ್ ಸಿಗ್ಲಿಲ್ಲ ಅಂತಂದ್ರೆ, ಯಾಕೆಂದ್ರೆ ಈಗ ಸ್ಟೆಂಬೋರರ್ ಅಲ್ಲಿ ಅದು ಮೋನೋಫೈಗಸ್, ಅದು ಹೌದು, ಬೇರೆ ಇನ್ಯಾವುದೇ ಕಲೆಯಲ್ಲಿ ಬದುಕೋದಿಲ್ಲ. ನಾವು ಭತ್ತ ಆದ್ಮೇಲೆ ಭತ್ತ ಆಗ್ತಾ ಇದ್ರೆ ಅದಕ್ಕೆ ನಿರಂತರವಾಗಿ ಆಹಾರ ಸಿಗ್ತಾ ಇರ್ತದೆ. ಹಾಗಾಗಿ ಅದು ವೃದ್ಧಿಯಾಗಿ ಅದು ಒಂದು ಪೆಸ್ಟ್ ಆಗ್ತದೆ, ನಮಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಅದು ಇದೊಂದ್ರಲ್ಲೇ ಅಲ್ಲ, ಎಷ್ಟೋ ಇವನ್ ತರಕಾರಿಗಳಲ್ಲಿ ಇವತ್ತು ವಿಷ ಸಿಂಪಡಣೆ ಮಾಡದೆ ಬೆಳೆಯೋದಕ್ಕಾಗದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಸೊ ನೀವೇನಾದ್ರೂ ತರಕಾರಿ ಬೆಳಿತೀರಾ? ನಮ್ಗೆ ಬೇಕಾದಂತ ಅದೇ ನಾಟಿ ತರಕಾರಿಗಳನ್ನು ಬೆಳ್ಕೊಳ್ತೀವಿ. ಅವಕ್ಕೆ ಜಾಸ್ತಿ ರೋಗ ರುಜಿನಗಳೇನು ಬರಲ್ಲ ನಮ್ಗೆ. ಹಾಗಾಗಿ ಅಂತಹ ತಳಿಗಳನ್ನು ಬೆಳ್ಕೊತೀವಿ. ಈಗ ನಾವೇನು ಇವತ್ತು ತರಕಾರಿ ತಿಂತಾ ಇದೀವಿ ಅವು ನಮ್ಮ ದೇಶದಲ್ಲ. ಟಮಾಟೆ, ಮೂಲಂಗಿ, ಕ್ಯಾರೆಟು, ಬೀಟ್ರೂಟು ಇವು ನಮ್ಮ ದೇಶದಲ್ಲ. ನಮ್ಮ ತರಕಾರಿಗಳಂದ್ರೆ ಹೀರೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ನುಗ್ಗೆಕಾಯಿ, ಬಾಳೆಕಾಯಿ, ಆಮೇಲೆ ಇವು ನಮ್ಮ ತರಕಾರಿಗಳು. ನಾವು ತರಕಾರಿನೂ ಕೂಡ ನಮ್ಮ ದೇಶದ ತಿಂತಾ ಇಲ್ಲ. ನಾವು ನಮ್ಮ ದೇಶೀಯ ತಳಿಗಳನ್ನ ತಿಂತಾ ಇಲ್ಲ. ನಾವು ನಮ್ಮ ತರಕಾರಿ ಅಂದ್ರೆ ಅವರೆಕಾಯಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ತಣ್ಣಿಕಾಯಿ ಇರ್ಬೋದು, ತೊಗರಿಕಾಯಿ ಇರ್ಬೋದು, ಇವು ನಮ್ಮ ಆ ಕಾಲಕ್ಕೆ ತಕ್ಕಂತೆ ನಾವು ತರಕಾರಿಗಳನ್ನ ಮತ್ತೆ ಬೆರಕೆ ಸೊಪ್ಪುಗಳನ್ನ ಯಥೇಚ್ಛವಾಗಿ ನಾವು ತಿಂತಾ ಇದ್ವಿ. ಇವತ್ತು ಎಲ್ಲ ಯಾವ ಬೆರಕೆ ಸೊಪ್ಪು ಇಲ್ಲ. ಇವತ್ತೆಲ್ಲ ಆ ಬೆರಕೆ ಸೊಪ್ಪಿನ ಜಾಗ ಸ್ಪಿನಿಚ್ಚು, ಇವು ಯಾವ್ಯಾವ್ದೋ ಹೊಸ ತರಕಾರಿಗಳ ಕೈ ಹಿಡ್ಕೊಂಡ್ಬಿಟ್ಟಿದ್ದಾವೆ. ಯಾಕಂದ್ರೆ ಅವನು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಡಾಕ್ಟರ್ಗಳಿಗಿರ್ಲಿ, ಸೀಡ್ ಕಂಪನಿಗಳಿಗಿರ್ಲಿ ಪ್ರಮೋಟ್ ಮಾಡಕ್ ದುಡ್ಡು ಕೊಡ್ತಾ ಇರ್ತಾರೆ. ಇದನ್ನ ಪ್ರಮೋಟ್ ಮಾಡಕ್ ಯಾರು ದುಡ್ಡು ಕೊಡ್ತಾರೆ? ಯಾರು ಕೊಡಲ್ಲ.
ಈಗ ನೀವು ಸಕ್ಕರೆ ಕಾಯಿಲೆ ಬಂದ್ರೆ ಗೋಧಿ ತಿನ್ನಿ ಅಂತಾರೆ. ಹೌದು. ಗೋಧಿನಲ್ಲಿ ಸಕ್ಕರೆ ಕಾಯಿಲೆ ತಿಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ಲುಟೆನ್ ಹೌದು. ಇರೋದ್ರಿಂದ ಅದು ಕಮ್ಮಿನೇ ಆಗಲ್ಲ ಸಕ್ಕರೆ. ಹೌದು. ಯಾಕಂದ್ರೆ ಅವ್ರು ಬರ್ತಾ ಇರಬೇಕು, ಬಿಲ್ ಬರ್ತಾ ಇರಬೇಕು ಡಾಕ್ಟರ್ಗಳಿಗೆ. ಸೊ ಇದು ನೀವು ಈ ಚಾರ್ಟ್ ಏನಕ್ಕೆ ಹಾಕಿದ್ರೆ ಸರ್? ಇದು ಪ್ರಪಂಚದಲ್ಲಿ ಎಲ್ಲಿ ರೈಸ್ ಬೆಳೀತಾ ಇದ್ದಾರೆ, ರೈಸ್ ಎಷ್ಟು ವರ್ಷದ ಮುಂಚೆ ಬೆಳೆಯಕ್ಕೆ ಶುರು ಮಾಡಿದ್ರು ಅದನ್ನೆಲ್ಲ ಫುಲ್ ಒಂದು ಇದು ಮಾಡಿದ್ದೀವಿ ಸರ್. ಸರ್ ಸೊ ಇದು ಇವರ ಪ್ರದೇಶ ಇರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ ಕೆಲವಲ್ಲ ಅದನ್ನ ಮಾರ್ಕ್ ಮಾಡಿದ್ದೀರಿ. ಹೌದು ಸರ್. ಅದರಲ್ಲಿ ಇರುವಂತ ರೈಸ್ ಮಿಲ್ ನಾವು ಈಗ ಸದ್ಯಕ್ಕೆ ಅಲ್ಲಿದ್ದೀವಿ. ನಿಜ. ಓಕೆ. ಸೊ ನೋಡಿದ್ರಲ್ಲ. ಸೊ ನಾನು ಇನ್ನೊಂದು 2 ನಿಮಿಷ ಇದ್ದು ನೋಡ್ತೀನಿ. ಐ ಥಿಂಕ್ ವಿಡಿಯೋದಲ್ಲಿ ಇದಿಷ್ಟನ್ನು ಏನು ಅಂತ ಕ್ಲೀನಾಗಿ ತುಂಬ ಕೂಲಂಕುಷವಾಗಿ ತೋರಿಸೋದಕ್ಕೆ ಅಷ್ಟು ಕಷ್ಟವಾಗ್ತಿದೆ. ನಾನು ಇನ್ನೊಂದು 5 ನಿಮಿಷ ಇದ್ದು ನೋಡ್ತೀನಿ. ನಾನು ಈಗ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ, ಇವ್ರನ್ನ ಭೇಟಿ ಆಗಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬೆಳೆ ಮಾಡಿದಾಗ ಅದೇ ಈಗ ಕೇಳಿದ್ನಲ್ಲ, ಇವ್ರು ಯಾವ ರೀತಿ ಬೆಳೆ ಬೆಳೀತಾರೆ ಅಂತೇಳಿ, ಯಾವ ರೀತಿ ಕಳೆ ನಿರ್ವಹಣೆ ಮಾಡ್ತಾರೆ ಅದು ಮುಖ್ಯವಾಗಿ. ಯಾಕೆಂದರೆ ಕಳೆನಾಶಕ ನಾವು ನಾಟಿ ಮಾಡಿದ 3ನೇ ದಿವಸದಿಂದನೇ ಶುರು ಆಗ್ತದೆ. ಈಗ ಏನು ಇವರು ಒಂದು ಕ್ರ್ಯಾಬ್ ಅಥವಾ ನಳ್ಳಿ ಬಗ್ಗೆ ಹೇಳಿದ್ರು, ಇವತ್ತು ನಾವು ಕೂಡ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಇಕ್ಲಲ್ಲಿ ಅಥವಾ ಸಣ್ಣ ಕಾಲುವೆಗಳಲ್ಲಿ ಇದರಿಂದ ಹಿಡಿದು ನಳ್ಳಿ ಹಿಡಿದು ತಿಂತಿದ್ವಿ. ಇವತ್ತು ನಮ್ಮ ಮಕ್ಕಳಿಗೆ ಆ ಭಾಗ್ಯ ಇಲ್ಲ. ಯಾರು ನಾವು ಕೂಡ ಅಂತದನ್ನ ಅದು ಇಟ್ ಹ್ಯಾಸ್ ಬಿಕಮ್ ಹಿಸ್ಟ್ರಿ ನಾವು. ಅದೊಂದು ನಾಸ್ಟಾಲಜಿಕ್ ಆಗ್ಬಿಟ್ಟಿದೆ ಅಷ್ಟೇ. ಇವತ್ತು ಯಾರು ಅದನ್ನ ನೋಡೋಕ್ಕಾಗ್ತಿಲ್ಲ. ಇವತ್ತು ಹಾವುಗಳು ರೈತ ಮಿತ್ರ, ರೈತ ಬಂಧು. ಅದು ಇವನ್ನ ಯಾದ ಅಥವಾ ಇಲಿಗಳನ್ನ ಹಿಡಿದು ತಿಂತವೆ. ಇವತ್ತು ಇಲಿಗಳು ಸಹ ನಮ್ಮ ಭತ್ತದ ಬೆಳೆಯನ್ನ ಪೈರನ್ನ ತಿಂದು ಹಾಳು ಮಾಡ್ತವೆ. ಈ ಎಲ್ಲವನ್ನು ಒಂದು ಜೀವ ವೈವಿಧ್ಯತೆನೇ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಅದರಲ್ಲಿ ಏನ್ ಲೈಫ್ ಸೈಕಲ್ ಇರುತ್ತೆ, ಆ ಲೈಫ್ ಸೈಕಲ್ ಅಲ್ಲಿ ಒಂದು ಹೋದ್ರೂ ಕೂಡ ನಮ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಆ ಲೈಫ್ ಸೈಕಲ್ ಬ್ರೇಕ್ ಮಾಡ್ಬಿಡ್ತಾ ಇದೀವಿ ನಾವು. ಹೌದು. ಮಾತೆತ್ತಿದ್ರೆ ಔಷಧಿ ತಂದು ಹೊಡಿಬೇಕು ಅಂತ ರೈತರು ಹೇಳ್ತಾರೆ. ಸೊ ಕೂತಿದಾಗ ಅದರಲ್ಲಿ ಔಷಧಿ ಹೊಡೆಯುವಾಗ ಪರೋಕ್ಷವಾಗಿರುವಂತ ಕೀಟನಾಶಕಗಳು ಜೀವಿಗಳು ಇರ್ತವೆ, ಪರೋಪಕಾರಿನೂ ಇರ್ತವೆ, ಅಪಕಾರಿನೂ ಇರ್ತವೆ. ಅದರಲ್ಲಿ ಪರೋಪಕಾರಿ ಜೀವಿಗಳನ್ನು ಸಾಯಿಸ್ಬಿಡ್ತಾ ಇದೀವಿ ನಾವು. ಹೌದು. ಸೊ ರೈತ ಬಂದರೆ ನೋಡಿ, ನಾವು ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡಿ ನಮ್ಮ ಬೆಳೆ ರಕ್ಷಣೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಇವತ್ತು ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಒಂದು ಜೀವಿಗೆ ಇನ್ನೊಂದು ಜೀವಿನ ಇಟ್ಟಿರ್ತಾರೆ. ಒಂದು ಪರಭಕ್ಷಕ ಜೀವಿ ಪ್ರಕೃತಿಯಲ್ಲೇ ಇದೆ. ಸೊ ಅದರ ಅರಿವು ನಮ್ಗಾಗಬೇಕು. ಸಾಕಷ್ಟು ಇದಾವೆ. ಇವಾಗ ಪ್ರೇಯಿಂಗ್ ಮ್ಯಾಂಟಿಸ್ಗಳಿದಾವೆ. ಕನ್ನಡದಲ್ಲಿ ನಿಮ್ಗೇನಾದ್ರು ಗೊತ್ತಿದೆ? ಡ್ರ್ಯಾಗನ್ ಫ್ಲೈ ಅಂತ ಇದೆ. ಅದೇ ಹೆಲಿಕಾಪ್ಟರ್ ಥರ ಬರ್ತಾವಲ್ಲ ಚಿಟ್ಟೆಗಳು, ಡ್ರ್ಯಾಗನ್ ಫ್ಲೈ. ಆಮೇಲೆ ಈ ಲೇಡಿ ಬರ್ಡ್ ಬೀಟಲ್ಗಳು, ಸಾಕಷ್ಟು ಪ್ರಿಡೇಟರ್ಗಳಿದ್ದಾವೆ. ಡ್ಯಾಮ್ಸಲ್ ಫ್ಲೈ ಅಂತಿದ್ದಾವೆ, ಪ್ರೇಯಿಂಗ್ ಮ್ಯಾಂಟಿಸು. ಹೀಗೆ ಇಂಥವುಗಳ ಅರಿವು ಆಗಬೇಕು. ಇಲ್ಲಿ ರೈತರಿಗೆ, ನಮ್ಮ ಎಷ್ಟೋ ರೈತರಿಗೆ ಯಾವುದು ರೈತ ಮಿತ್ರ ಕೀಟಗಳು, ಯಾವ ರೈತ ಶತ್ರು ಕೀಟಗಳು ಅನ್ನೋ ಅರಿವೇ ಇಲ್ಲ. ಎಲ್ಲ ಕೀಟಗಳನ್ನು ರೈತ ಶತ್ರುಗಳೇ ಅಂದ್ಕೊಂಡು ನಾವು ಔಷಧಿ ಹೊಡಿತೀವಿ. ಮತ್ತೆ ಇನ್ನೊಂದು, ಈ ಕೀಟದ ಲಿಮಿಟ್ ಎಷ್ಟಿದೆ. ಈಗ ಕಾಂಡ ಕೊರಕಕ್ಕೂ ಇದೆ ಹೇಳದ್ನಲ್ಲ, ಆ ಕಾಂಡ ಕೊರೋದು ಈಗ ಅಲ್ಲೊಂದು ಇಲ್ಲೊಂದು ಚಿಟ್ಟೆ ಆಡ್ತಾ ಇದೆ, ಬಿಳಿ ಚಿಟ್ಟೆ ಆಡ್ತಾ ಇದೆ ಅಂತ ಒಂದಷ್ಟು ಇಳುವರಿ ಹಾಳಾಗ್ಬೋದು. ಅಷ್ಟಕ್ಕೆ ಬಿಟ್ಬಿಡಿ. ಸೊ ಪರವಾಗಿಲ್ಲ. ನಾವು ಅಂಗಡಿಗೆ ಹೋಗಿ ಅದಕ್ಕೆ ಔಷಧಿ ತಂದು ಒಬ್ಬ ಆಳನ್ನು ನೇಮಕ ಮಾಡಿ ಅದಕ್ಕೆ ಹೊಡೆದು ಎಷ್ಟು ದುಡ್ಡು ಖರ್ಚಾಗ್ತದೆ, ಅಷ್ಟು ಇಳುವರಿ ನಾವು ಅಲ್ಲಿ ಕಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಆ ಖರ್ಚಿನ ನಿರ್ವಹಣೆ, ಕೀಟ ನಿರ್ವಹಣೆ ಖರ್ಚೇ ಹೆಚ್ಚಾಗಿರ್ತದೆ. ನಾವು ಅಲ್ಲಿ ಇಳುವರಿ ಅಷ್ಟೊಂದು ಕಳ್ಕೊಂಡೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಅದರಿಂದ ವಿಷಮುಕ್ತ ಆಹಾರವನ್ನು ಬೆಳಿಬೋದು, ಪರಿಸರವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ಸೊ ನಾವಿವತ್ತು ಒಂದು ತುಂಬ ಒಂದು ಯಾವ ಹಂತವನ್ನು ತಲುಪಿದ್ದೀವಿ ಅಂತಂದರೆ, ಹಿಂತಿರುಗಿ ನೋಡೋಕ್ಕಾಗದೇ ಇರುವಂಥ ಹಂತವನ್ನು ತಲುಪ್ತಾ ಇದ್ದೀವಿ ಅಂತ ಅನಿಸ್ತದೆ. ಅಥವಾ ತಲುಪಿಟ್ಟಿದ್ದೀವಿ, ವಾಪಸ್ ಹೋಗ್ಬೇಕಷ್ಟೇ, ಕಷ್ಟಪಟ್ಟು ಹೋಗಬೇಕು. ಸೊ ಹಾಗಾಗಿ ಇವೆಲ್ಲ ಒಂದೊಂದು ಸಣ್ಣ ಪ್ರಯತ್ನ ನಿಮಗೆ ಒಂದು ಸಣ್ಣ ಅರಿವನ್ನು ಮೂಡಿಸೋದಕ್ಕೆ. ಸೊ ಇವರು ಸಾವಯವ ತರಬೇತುದಾರರು ಕೂಡ. ಸೊ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕ್ತೀವಿ. ಸೊ ನೀವು ಎಲ್ಲೆಲ್ಲಿ ನೀವು ಟ್ರೈನಿಂಗ್ ಕೊಡ್ತೀರಾ? ನಾವು ನಮ್ಮಲ್ಲೂ ಕೊಡ್ತೀವಿ, KVKsಗಳಿಗೆ ಹೋಗ್ತೀವಿ, ಬೇರೆ ಬೇರೆ NGOsಗಳಿಗೆ ಹೋಗ್ತೀವಿ. ಈ ರೀತಿ ಎಲ್ಲ ಕಡೆನೂ ನಾವು ಮಾಡ್ತೀವಿ. ಸೊ ದಯವಿಟ್ಟು ಇವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಂದರೆ ಇವರ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಇವ್ರು ಟ್ರೈನಿಂಗ್ ಕೊಡ್ತಾರೆ. ಇವ್ರು ಟ್ರೈನಿಂಗ್ ಸೆಂಟರ್ನ ಅಟೆಂಡ್ ಮಾಡಬೇಕು ಅಂತಂದರೆ ಮಂಡ್ಯ ಸುತ್ತಮುತ್ತಲಿನ ರೈತರು, ಅಥವಾ ಇವರಿಂದ ನೀವು ಯಾವುದಾದ್ರೂ ಒಂದು ಬೀಜವನ್ನು ತರಿಸ್ಕೋಬೇಕು ಅಂತಂದರೆ ಎಂಟೈರ್ ಕಂಟ್ರಿ ಅಂತ ಹೇಳಿದ್ದಾರೆ.
ಈಗ ಸದ್ಯಕ್ಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕದ ಯಾವುದೇ ಮೂಲೆಯ ರೈತರು ಇವರಿಂದ ಯಾವ್ದಾದ್ರು ಬೀಜ ತರಿಸ್ಕೋಬೇಕಂದ್ರೆ ನೀವು ಅಂದ್ರೆ VRL ಮಾಡ್ತೀರಾ? VRL ಪ್ರೊಫೆಷನಲ್ ಕೊರಿಯರು ಎಲ್ಲ ಬೈ ಪೋಸ್ಟ್ ಮಾಡ್ತಾರೆ. 10 kg ಮೇಲೆ ಆದ್ರೆ ಪ್ರೊಫೆಷನಲ್ ಕೊರಿಯರು VRL ಮಾಡ್ತೀವಿ. ಅದರಿಂದ ಒಳಗಡೆ ಆದ್ರೆ ಪೋಸ್ಟಲ್ ಮಾಡ್ತಾರೆ. ಸೊ ಈ ಸೌಲಭ್ಯವನ್ನ, ಇಂತಹ ಒಂದು ಸಂಪನ್ಮೂಲ ವ್ಯಕ್ತಿಯನ್ನ ಬಳಸ್ಕೊಳ್ಳಿ. ಸೊ ಇವರು ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಹೆಮ್ಮೆ. ಇವರ ಬಗ್ಗೆ ದಿನಪತ್ರಿಕೆಗಳು ಸಾಕಷ್ಟು ಬಂದಿದ್ದಾವೆ. ಈ ಗೂಗಲ್ ಮಾಡಿದ್ರೆ ಸೈಯದ್ ಗನಿ ಖಾನ್ ಅಂತೇಳಿ ಗೂಗಲ್ ಮಾಡಿದ್ರೆ ಸಾಕಷ್ಟು ಇವ್ರ ಬಗ್ಗೆ ವಿಚಾರಗಳು ಇದ್ದಾವೆ. ಸೊ ತುಂಬ ದೀರ್ಘ ಆಯಿತು ಅನಿಸ್ತದೆ. ನಮ್ಮ ಕ್ಯಾಮ್ರಾಮನ್ಗೂ ಸಹ ಸಾಕಷ್ಟು ಸ್ವಲ್ಪ ತ್ರಾಸಾಯಿತು. ಸೊ ಇರಲಿ, ಪರಿಸರ ಸ್ನೇಹಿ ಕೃಷಿ ಆ ಹೆಸರಿಗೇನೆ ನಮ್ಮ ಎಕೋ ಫ್ರೆಂಡ್ಲಿಯಾಗಿ ಕೃಷಿಯನ್ನು ಮಾಡೋಣ, ಅದು ಯಾವುದೇ ತಳಿ ಬೆಳೆ ಇರಲಿ ಅಂತ ಹೇಳ್ತಾ ನನ್ನ ಜೊತೆಗೆ ಅವರ ಸಮಯವನ್ನು ಕೊಟ್ಟಂಥ ಸೈಯದ್ ಗನಿ ಖಾನ್ ಅವ್ರಿಗೂ ನನ್ನ ನಮಸ್ಕಾರ, ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.